ನಮಸ್ಕಾರ ಪ್ರೀತಿಯ ಗೋಕುಲ ಕನ್ನಡ ವೀಕ್ಷಕರಿಗೆ, ನಮ್ಮ ಗೋಕುಲ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಲು ಮರೆಯಬೇಡಿ. ಇಂದಿನ ಈ ವಿಡಿಯೋದಲ್ಲಿ ನಾವು ಕಾಡುಗೊಲ್ಲರ ಚಿತ್ತಮುತ್ತಿ ಕುಲಕ್ಕೆ ಸೇರಿದ ಐತಿಹಾಸಿಕ ಕಟ್ಟೆಮನೆ ಕರಿಯೋಬೇನಹಳ್ಳಿ ಕಟ್ಟೆಮನೆ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಹಿಂದಿನ ವಿಡಿಯೋಗಳಲ್ಲಿ ಕಾಡುಗೊಲ್ಲರ ಪರಿಚಯ, ಅವರ ಇತಿಹಾಸ ಹಾಗೂ ಮೇಲುಕಟ್ಟೆಮನೆ ರಾಮನಹಳ್ಳಿ ಕಟ್ಟೆಮನೆ ಕುರಿತು ಕೆಲವು ವಿಶೇಷ ವಿಡಿಯೋಗಳನ್ನು ಮಾಡಿದ್ದೇವೆ. ಅವುಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ನೀಡಿದ್ದೇವೆ, ಒಮ್ಮೆ ನೋಡಿ. ಕರಿಯೋಬೇನಹಳ್ಳಿ ಕಟ್ಟೆಮನೆ ಇತಿಹಾಸ. ಕರಿಯೋಬೇನಹಳ್ಳಿ ಮೂಲತಃ ಚಿತ್ತಮುತ್ತಿ ಕುಲಕ್ಕೆ ಸೇರಿದ ಕಟ್ಟೆಮನೆಯಾಗಿದೆ. ಈ ಕಟ್ಟೆಮನೆಯನ್ನು ಚಿತ್ತಮುತ್ತಿ ವಂಶದ ಪ್ರಮುಖ ಕಟ್ಟೆಮನೆ ಎಂದು ಕರೆಯುತ್ತಾರೆ. ಈ ಕರಿಯೋಬೇನಹಳ್ಳಿ ಗ್ರಾಮವು ಚಿತ್ರದುರ್ಗ ಜಿಲ್ಲೆ ಹಾಗೂ ಹಿರಿಯೂರು ತಾಲೂಕಿನ ಸಾಂಸ್ಕೃತಿಕ ಹಿನ್ನೆಲೆ ಹೊಂದಿರುವ ಐತಿಹಾಸಿಕ ಪ್ರದೇಶವಾಗಿದೆ. ಇದು ಕೇವಲ ಒಂದು ಗ್ರಾಮವಲ್ಲ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಹೊತ್ತು ನಿಂತಿರುವ ಅಪರೂಪದ ಕಟ್ಟೆಮನೆಯಾಗಿದೆ. ಕಟ್ಟೆಮನೆಗೆ ಸೇರಿದ ಬೇಡಗುಗಳು. ಈ ಕಟ್ಟೆಮನೆಗೆ ಸೇರಿದ ಕಾಡುಗೊಲ್ಲರ ಬೇಡಗುಗಳು ಮುಖ್ಯವಾಗಿ ಚಿತ್ತಮುತ್ತಿ ವಂಶಕ್ಕೆ ಸೇರಿವೆ. ಇದು ಕರಡಿಗೊಲ್ಲರಿಗೆ ಸೇರಿದ ಕಟ್ಟೆಮನೆ ಆಗಿದ್ದು, ಕರಡಿಗೊಲ್ಲರಲ್ಲಿಯೂ ಹಲವು ಉಪಬೇಡಗುಗಳು ಕಂಡುಬರುತ್ತವೆ. ಕಟ್ಟೆಮನೆಯ ದೇವರುಗಳು ಮತ್ತು ಆಚರಣೆ. ಕಾಡುಗೊಲ್ಲರು ಮೂಲತಃ ಬುಡಕಟ್ಟು ಸಂಪ್ರದಾಯದವರು ಹಾಗೂ ಪ್ರಕೃತಿ ಆರಾಧಕರು. ಒಂದು ಕಾಲಘಟ್ಟದಲ್ಲಿ ಅವರು ಶೈವ ಧರ್ಮವನ್ನು ಅನುಸರಿಸುತ್ತಿದ್ದು, ಶಿವ ಆರಾಧನೆ ಮತ್ತು ಸರ್ವಡ ಮಠದ ಒಕ್ಕಲಾಗಿ ಬದುಕುತ್ತಿದ್ದರು ಎಂದು ಹೇಳಲಾಗುತ್ತದೆ. ಈ ವಿಷಯಗಳ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಪ್ರೊಫೆಸರ್ ತಿಮ್ಮಯ್ಯ ಸರ್ ರಚಿಸಿರುವ ಕಾಡುಗೊಲ್ಲ ಸಾಲವಲಿ ಕೃತಿಯನ್ನು ಓದಬಹುದು. ಅಲ್ಲಿ ಈ ಇತಿಹಾಸವನ್ನು ವಿವರವಾಗಿ ದಾಖಲಿಸಲಾಗಿದೆ. ಕರಿಯೋಬೇನಹಳ್ಳಿ ಕಟ್ಟೆಮನೆಯ ದೇವತೆ. ಕರಿಯೋಬೇನಹಳ್ಳಿ ಕಟ್ಟೆಮನೆಗೆ ಸೇರಿದ ಗೊಲ್ಲರನ್ನು ಶಿವಗೊಲ್ಲರು ಎಂದು ಕರೆಯುತ್ತಾರೆ. ಆ ಕಾರಣದಿಂದ ಇವರ ಪ್ರಮುಖ ಆರಾಧ್ಯ ದೇವತೆ ಕರಿಯೋಬೇನಹಳ್ಳಿ ಮಾರಮ್ಮ. ಮಾರಮ್ಮ ದೇವಿಯನ್ನು ಈ ಕಟ್ಟೆಮನೆಯ ಕುಲದೇವಿಯಾಗಿ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಗೋಕುಲ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.